ಇವತ್ತು ವಿಶೇಷವಾದಂತ ಒಂದು ಆದೇಶವನ್ನ ನಾನು ಹೊರಡಿಸಿದ್ದೇನೆ. ಪ್ರತಿ ಮತದಾರರು ಕೂಡ ಇವತ್ತು ವಿಶೇಷವಾದಂತ ಒಂದು ಆದೇಶವನ್ನ ನಾನು ಹೊರಡಿಸಿದ್ದೇನೆ. ಪ್ರತಿ ಮತದಾರರು ಕೂಡ ಮತ್ತೆ ನಾನು ಹೇಳ್ತಾ ಇದ್ದೀನಿ, ಕಂಪಲ್ಸರಿ ಪ್ರತ್ಯೇಕವಾಗಿ ಎನ್ಯುಮರೇಷನ್ ಫಾರಂ ಏನಿದೆ ಅದನ್ನ ನೀವು ತುಂಬಲೇಬೇಕು. ನೀವು ತುಂಬಲಿಲ್ಲ ಅಂದ್ರೆ ಮತದಾನದ ಹಕ್ಕನ್ನ ನೀವು ಕಳ್ಕೊಳ್ತೀರಿ. ಇದು ನಿಮಗೆ ಗಮನದಲ್ಲಿ ತಾವು ಇಟ್ಕೊಂಡಿರ್ಬೇಕು. ಇವತ್ತು 5ನೇ ತಾರೀಕಲ್ಲಿ ಏನಾದ್ರು ವೋಟರ್ ಲಿಸ್ಟ್ ಅಲ್ಲಿ ಏನಾದ್ರು ಬಂದಿಲ್ಲ ಅಂದ್ರೆ, ಡ್ರಾಫ್ಟ್ ರೋಲ್ ಬರಲಿಲ್ಲ ಅಂದಿದ್ರೆ, ತಿರ್ಗಾ ಅದಾದ್ಮೇಲೂ ಕೂಡ ನೋಟಿಸ್ ಕೊಟ್ಟಂತ ಸಂದರ್ಭದಲ್ಲಿ ಅವರಿಗೆ ಮಾಹಿತಿ ಸರಿಯಾಗಿ ಲಭ್ಯ ಇಲ್ಲ ಅಂದ್ರೆ ಆ ನೋಟಿಸ್ ಕೊಟ್ಟಾಗ ನಾವು ಸಹಾಯ ಮಾಡಲಿಕ್ಕೆ ಈಗಾಗಲೇ ಸರ್ಕಾರದಿಂದ ಇವತ್ತೊಂದು ಸ್ಪೆಷಲ್ ಆದೇಶವನ್ನು ಹೊರಡಿಸಿದ್ದೇನೆ. ಏನದು ಆದೇಶ ಅಂತಂದ್ರೆ, ಪ್ರತಿ ಮನೆಗೂ ಕೂಡ ಶಾಶ್ವತವಾದಂತ ನಿವಾಸ ಪ್ರಮಾಣ ಪತ್ರವನ್ನ ಸುಗಮವಾಗಿ ಕಾಲಬದ್ಧವಾದಂತ ವಿತರಣೆ ಮಾಡಲಿಕ್ಕೆ ಈಗಾಗಲೇ ತೀರ್ಮಾನವನ್ನ ತೆಗೆದುಕೊಂಡಿದ್ದೇನೆ. ಪ್ರತಿಯೊಬ್ಬರಿಗೂ ಕೂಡ ಈ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಅನ್ನ ಒದಗಿಸಬೇಕು. ಯಾರು ಅಲ್ಲಿ ಮತದಾನದ ಹಕ್ಕನ್ನ ಇಟ್ಕೊಂಡಿದ್ದೀರಿ, ಶಾಶ್ವತ ನಿವಾಸ ಪ್ರಮಾಣ ಪತ್ರವನ್ನ ನೀಡಲು ಕುರಿತು ಸಮಗ್ರ ಮಾರ್ಗದರ್ಶನವನ್ನ ಈಗಾಗಲೇ ಹೊರಡಿಸಿ ಆದೇಶವನ್ನ ಇವತ್ತು ನಾನು ಹೊರಡಿಸಿದ್ದೇನೆ. ಸೊ ಯಾರಿಗೆ ಈ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಬೇಕು, ಆ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೂ ಅವಕಾಶ ಇದೆ. ನಮ್ಮ BLAಗಳು ಕೂಡ ಅದನ್ನ ಪಡ್ಕೊಂಡು ನಿಮಗೆ ಕೊಡ್ಲಿಕ್ಕೆ ಅವಕಾಶ ಇದೆ. ಇದಲ್ಲದೆ ಸುಮಾರು 5 ಕೋಟಿ ಜನರಿಗೆ ವಿವಿಧ ರೀತಿಯಲ್ಲಿ ನಾವೀಗಾಗಲೇ ಕ್ಯಾಸ್ಟ್ ಸರ್ಟಿಫಿಕೇಟ್, OBC ಸರ್ಟಿಫಿಕೇಟ್, ಡಿಜಿಟಲ್ ಅಲ್ಲಿ 5.5 ಕೋಟಿ ವ್ಯಾಲಿಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ನ ಈಗಾಗಲೇ ವಿವಿಧ ರೀತಿಯಲ್ಲಿ ಈಗಾಗಲೇ ಹಿಂದೆ ಎಲ್ಲ ನಾವು ಕೊಟ್ಟಿದ್ದೇವೆ. ತಾವು ಎಂತಕ್ಕಾರೋ ತಾವು ಬಳಸ್ಕೊಂಡಿರ್ಬೋದು, ನನಗದು ಗೊತ್ತಿಲ್ಲ. ಆದ್ರೆ OBCಲಿ 2,54,95,767 ಜನರಿಗೆ ಈಗಾಗಲೇ ಶಾಲಾ ಕಾಲೇಜ್ಗೆ ಇರ್ಬೋದು ವಿವಿಧ ರೀತಿಯಲ್ಲಿ ಹಂಚಿದ್ದೇವೆ. ಸುಮಾರು 2,54,95,767 OBC ಸರ್ಟಿಫಿಕೇಟ್ ನ ವಿವಿಧ ರೀತಿಯಲ್ಲಿ ವಿವಿಧ ತಾಲೂಕಿನಲ್ಲಿ, ಮುನ್ಸಿಪಾಲಿಟಿಗಳಲ್ಲಿ, ಕಾರ್ಪೊರೇಷನ್ಗಳಲ್ಲಿ ಈಗಾಗಲೇ ನಾವು ಹಂಚಿದ್ದೇವೆ. SC ST